ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಲ್ಲೆತ್ತಾಗ್ಬಿಟ್ಟ. ನೋಡೋಣ, ಇದನ್ ತಕೊಂಡು ಹೋದು. ಪಾಪೆ ತುಳಸಿ ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು. ದೇವ್ರೆ, ಅಮ್ಮ ನಾನು ಏನಮ್ಮ ಮಾಡ್ಲಿ ಇವಾಗ? ಓಸಿ ಸಮಾಧಾನ ಮಾಡ್ಕಳೆ, ಅಳ್ಬೇಡ ಕಣೆ ನೀನು. ಭಾರ್ಗವಿ, ನಮ್ ತುಳಸಿ ಅಂತವಳಲ್ಲ. ಮತ್ತೆ ಇನ್ನೆಂತವಳು? ಈ ಕಾಗ್ದ ಬರ್ದಿರೋದು ನಿನ್ ಮುದ್ದಿನ ಸೊಸೆ ತಾನೆ? ಹೌದು. ಮತ್ತೆ ಅಂತ ಮನೆ ಹಾಳಿನ ವಹಿಸ್ಕೊಂಡ್ ಮಾತಾಡ್ತಾ ಇದೆಯಲ್ಲ ಅತಿಗೆ. ಮುಂಚೆನೆ ಅವರಿಬ್ರು ಪಿರುತಿ ಮಾಡ್ತಾ ಇದ್ರು, ಯಾವಾಗ ಓಡೋಗನ ಅಂತ ಕಾಯ್ತಾ ಇದ್ರು. ಇವತ್ತು ಗಳಿಗೆ ಕೂಡು ಬಂತು, ಅದಕ್ಕೆ ಇಬ್ರು ಕಿತ್ಕೊಂಡ್ ಹೊಂಟೋದ್ರು. ಏಯ್, ಬಾಯಿ ಮುಚ್ಚು. ನಳಿಯ ಬೇಕಿದ್ರೆ ಅಂತ ಅಯೋಗ್ಯನೇ ಇರ್ಬೋದು, ಆದ್ರೆ ನನ್ ಸೊಸೆ ಅಂತವಳಲ್ಲ. ಅವಳು ತನ್ನ ತಾಳಿನೇ ಸರ್ವಸ್ವ ಅಂತ ತಿಳ್ಕೊಂಡಿರೋಳು. ಅಂತವಳು ಇಂಥ ಕೆಲಸ ಮಾಡ್ತಾಳ? ಅವಳ ಬಗ್ಗೆ ಇನ್ನೊಂದು ಕೆಟ್ಟ ಮಾತಾಡಿದ್ರೆ ನಿನ್ ನಾಲ್ಗೆನ ಸೀಳ್ಬಿಡ್ತೀನಿ ಅಷ್ಟೇ, ಹುಷಾರ್. ನಿನ್ ಸೊಸೆ ಒಳ್ಳೆ ಆಗಿದ್ರೆ ಈ ಕಾಗದ ಬರ್ದಿಟ್ಟು ಏನಕ್ಕೆ ಹೋಗ್ತಾ ಇದ್ಲು? ಅದೇ ರೀ, ನಂಗೂ ಗೊತ್ತಾಗ್ತಾ ಇಲ್ಲ. ಇದ್ರ ಹಿಂದೆ ಯಾರ್ದಾದ್ರೂ ಕೈವಾಡ ಇರ್ಬೋದು. ಯಾರ್ದು ಕೈವಾಡ ಇಲ್ಲ ಅತ್ತೆ, ಇದೆಲ್ಲ ನಿನ್ ಸೊಸೆದೇ ನಾಟಕ. ನೀನೆಲ್ಲ ಗೊತ್ತಿರೋಳಂಗ್ ಮಾತಾಡ್ಬೇಡ. ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋ. ಅಂದ್ರೆ ನಿನ್ ಸೊಸೆನ ಯಾರೋ ಹೆದರ್ಸಿ ಈ ಲೆಟರ್ನ ಬರ್ಸಿದಾರ ಅಂತ ಹೇಳ್ತಾ ಇದೀಯಾ? ಇದ್ರೂ ಇರ್ಬೋದು, ಯಾರು ಗೊತ್ತು. ಹೊರಗಡೆಯಿಂದ ಯಾರು ಮನೆ ಒಳಗೆ ಬಂದಿಲ್ಲ, ಹಾಗಿರುವಾಗ ಯಾರೇ ಲೆಟರ್ ಬರ್ಸ್ತಾರೆ? ಮನೆ ಒಳಗೆ ಯಾರು ಬರ್ಲಿಲ್ಲ ಅಂದ್ರೆ ಫೋನ್ ಮಾಡಿನೂ ಹೆದರ್ಸಿರ್ಬೋದಲ್ಲ. ಅತ್ಗೆ, ನೀನು ನನ್ ತಾಳ್ಮೆನ್ ಪರೀಕ್ಷೆ ಮಾಡ್ಬೇಡ. ನಿನ್ ಸೊಸೆ ಏನ್ ಹಾಲು ಕುಡಿಯೋ ಹಸುಗೂಸ್ ಅಲ್ಲ. ಬಿಟ್ರೆ ಊರ್ನ ಮಣ್ಣು ಮುಕ್ಕಿಸ್ತಾಳೆ. ಜಗನೇ ತೂಗೋಳ್ಗೆ ಮಗು ತೂಗೋದೇನ್ ಕಷ್ಟ ಅಲ್ಲ. ಅವಳೆ ನನ್ನ ಅಳಿಯನ್ ಓಡಿಸ್ಕೊಂಡು ಹೋಗಿರೋದು. ಹೌದು ಸಾವಿತ್ರಿ, ಬರೀ ನಿನ್ ಸೊಸೆ ಮಾತ್ರ ಈ ಪತ್ರ ಬರ್ದಾಳೆ ಅಂದ್ರೆ ಏನೋ ಅನ್ಕೋಬಹುದಿತ್ತು. ಆಯೋಗ್ಯ ಮ್ಯಾನೇಜರು ಅವನು ಪತ್ರ ಬರ್ದಿಟ್ಟು ಹೋಗಿದ್ದಾನೆ. ಇವರಿಬ್ರು ಸೇರ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ನಾನು ಅವ್ರಿಬ್ರು ಸುಮ್ಮನೆ ಬಿಡಲ್ಲ. ರೀ, ಏನ್ರಿ ನೀವು ನಮ್ ತುಳಸಿ ಬಗ್ಗೆ ಗೊತ್ತಿದ್ರು ಹಿಂಗೆ ಹೇಳ್ತಿದ್ದೀರಲ್ಲ? ಅವಳು ನಮ್ ಮಗನ್ ಮೇಲೆ ಪ್ರಾಣನ ಮಡಿಕೊಂಡವಳೆ, ಅಂತವಳು ಇಂಥ ಕೆಲಸ ಮಾಡ್ತಾಳ? ರೀ, ಒಂದೊಂದ್ ಕಿತ ಕೇಳಿದ್ದು ಸುಳ್ಳಾಗ್ಬೋದು, ನೋಡಿದ್ದು ಸುಳ್ಳಾಗ್ಬೋದು, ಆದ್ರೆ ಸತ್ಯ ಏನು ಅಂತ ನೋಡಿ ತಿಳ್ಕೋಬೇಕು. ಮೊದ್ಲು ನಮ್ ಶಿವರಾಜ್ಗೆ ಫೋನ್ ಮಾಡಿ ವಿಷಯ ತಿಳಿಸೋಣ, ಆಮೇಲೆ ಅದನ್ನೆಲ್ಲ ಅವನೇ ನೋಡ್ಕೋತಾನೆ. ನೀವು ಫೋನ್ ಕೊಡಿ ಇಲ್ಲಿ. ಕೊಡ್ರಿ ಇಲ್ಲಿ. ಹಲೋ, ಕೊಡಿಲಿ. ಅತ್ತೆ, ಪುಟ್ಟಿ ಮತ್ತು ಇಂದ್ರ ಬಂದ್ರ? ಯೋಯ್, ಅವಳೆಲ್ಲಿ ಬರ್ತಾಳೆ? ಇವಾಗ ನೀನ್ ಬಾ ಇಲ್ಲಿಗೆ. ಸರ್ವಮಂಗಳಮ್ಮ, ಯಾಕೆ ಏನಾಯ್ತು? ಏನಾಗದ? ನಿನ್ ತಂಗಿ ನನ್ನ ಮಗಳು ಜೀವನನೇ ಹಾಳು ಮಾಡಿ ಹೋಗವಳೆ. ಕತೆ ಪುರಾಣ ಎಲ್ಲ ಆಮೇಕೆ. ಈಗ ನೀನ್ ಎಲ್ಲೇ ಇದ್ರು ಬಿರ್ನೆ ಒಂಟ್ ಬಾ. ಏನ್ ಹೇಳ್ತಾ ಇದ್ದೀರಾ? ನೋಡು ಶಿವರಾಜು, ಈಗ ನೀನ್ ಬರ್ಲಿಲ್ಲ ಅಂದ್ರೆ ಊರ್ ಜನನೆಲ್ಲ ಸೇರಿಸಿ ನಿನ್ ಮರ್ಯಾದೆ ತೆಗೆದು ಬಿಡ್ತೀನಿ. ಸರಿ ಇರಿ, ಬರ್ತೀನಿ. ಬಾ ಬಿರ್ನೆ ಬಾ. ತಗ ಬರ್ಲಿ, ಮಾಡ್ತೀನಿ ಅವನಿಗೆ. ಭಾರ್ಗವಿ, ನೀನ್ ಅಳ್ಬೇಡ ಕಣವ, ಸಮಾಧಾನ ಮಾಡ್ಕಳೆ. ಮರ್ಯಾದೆಯಿಂದ ನಿಜ ಹೇಳು, ಎಲ್ಲಿ ನಿನ್ ಮಗ? ಮೇಡಮ್ ಪ್ಲೀಸ್, ನಾನು ಆಗ್ಲಿಂದ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಭಿ ಎಲ್ಲಿದ್ದಾನೆ ಅಂತ. ಅವಾಗಿಂದ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಾ ಇದ್ಯಾ? ನಿನಗೆ ಏರೋಪ್ಲೇನ್ ಹತ್ಸಿದ್ರೇನೆ ಬುದ್ಧಿ ಬರೋದು. ಸರ್, ನಾನು ನಿರಪರಾಧಿ ಸರ್. ನನ್ ಯಾಕೆ ಸರ್ ಈ ತರ ಕರ್ಕೊಂಡು ಬಂದಿಲ್ಲ ಚಿತ್ರಹಿಂಸೆ ಕೊಡ್ತಾ ಇದ್ರೆ ನನಗೆ? ಯಾರೋ ನಿರಪರಾಧಿ ನೀನಾ? ನೀವೆಲ್ಲ ಸೇರಿ ಇಷ್ಟೆಲ್ಲ ಪ್ಲಾನ್ ಮಾಡಿರೋದಕ್ಕೆ ಅಭಿ ಚೆನ್ನಾಗಿ ಕುಣಿತಾ ಇರೋದು. ನೋಡಿ ಮೇಡಮ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅಭಿಗೆ ಎಷ್ಟೋ ಸಲ ಬುದ್ಧಿ ಹೇಳಿದ್ದೀನಿ. ಆ ತುಳಸಿ ತಂಟೆಗೆ ಹೋಗ್ಬೇಡ, ಅವಳಿಗೆ ಮದ್ವೆ ಆಗಿದೆ, ಅವಳ ಪಾಡಿಗಳು ಇರೋದಕ್ಕೆ ಬಿಟ್ಬಿಡು ಅಂತ. ಆದ್ರೆ ಅವ್ನು ನನ್ನ ಮಾತೇ ಕೇಳ್ತಿಲ್ಲ. ಏನ್ ನೀನು ಎಲ್ಲ ನೀನೇ ಪ್ಲಾನ್ ಮಾಡಿ ನನ್ನ ಹತ್ರ ಕತೆ ಕಟ್ತಿದ್ಯಾ? ಸರ್, ಇಂದ್ರನ್ ದುಡ್ಡು ಪತ್ರಗಳನ್ನ ಕಿತ್ಕೊಂಡು ಬಂದಿದ್ದೇನೋ ನಿಜ ಸರ್, ಆದ್ರೆ ಅವನ್ನ ಸಾಯಿಸೋ ಅಷ್ಟು ನನಗೆ ಕೆಟ್ಟ ಮನ್ಸಿಲ್ಲ ಸರ್. ನೀನೆಂತ ಕೆಟ್ಟ ಮನುಷ್ಯ ಅಂತ ಇಡೀ ಊರ್ ಜನನೇ ಹೇಳ್ತೈತೆ.
ಇದುವರೆಗೂ ಎಷ್ಟು ಜನಕ್ಕೆ ಮೋಸ ಮಾಡಿಲ್ಲ ನೀನು. ಇಷ್ಟೊತ್ತಿಗಾಗಲೇ ನೀನು ಒಳಗಡೆ ಇರಬೇಕಿತ್ತು. ಯಾವಾಗಲೂ ಮಿಸ್ ಆಗ್ತಿದ್ದೆ. ಇವಾಗ ಸರಿಯಾಗಿ ತಗಲಕೊಂಡಿದೀಯಾ. ಒಳ್ಳೆ ಮಾತಿಂದ ಬಾಯಿ ಬಿಟ್ರೆ ಸರಿ, ಇಲ್ಲ ಅಂದರೆ ಒದೆ ತಿನ್ನೋದಂತೂ ನನ್ನ ಕೈಲಿ ನಿಜ. ಮೇಡಮ್ ನೀವು ಎಷ್ಟೇ ಕೇಳಿದ್ರು ಅಷ್ಟೇ, ಕೊನೆಗೆ ನನ್ನ ಸಾಯಿಸಿದ್ರು ಅಷ್ಟೇ. ನನಗೆ ನಿಜವಾಗ್ಲೂ ಅಭಿ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಓ, ನಿನಗ್ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಬಾಯ್ ಬಿಡಲ್ಲ ಅಲ್ವಾ? ನಮ್ ಸ್ಟೈಲಲ್ಲಿ ಹೇಳಿದ್ರೇನೆ ನಿನಗ್ ಬುದ್ಧಿ ಬರೋದು. ನಿಜ ಹೇಳು, ನಿಜ ಹೇಳು. ಬಿಟ್ಬಿಡಿ ಅಮ್ಮ. ಬಾಯ್ ಬಿಡು. ಅಯ್ಯೋ ಬಾಯ್ ಬಿಡೆ. ಹೇಳು ಮೇಡಮ್. ಹೇಯ್ ಬಾಯ್ ಬಿಡು ನನ್ನ ಮಗನೇ. ಅಯ್ಯೋ ಸರ್, ಅಭಿ ಎಲ್ಲೋ ಎಲ್ಲೋ ಅಭಿ ಹೇಳ. ನಾನೇನು ಮಾಡಿದೆ ಸರ್? ಬಾಯ್ ಬಿಡು. ಬಾಯ್ ಬಿಡೆ. ಹೇಳು ಹೇಳು. ಸರ್ ಸರ್ ಬಿಟ್ಬಿಡಿ ಸರ್. ಸರ್ ಸರ್ ಹೊಡಿಬೇಡಿ ಸರ್. ಅಯ್ಯೋ ಅಬ್ಬಾ ಸರ್ ಬಿಟ್ಬಿಡಿ ಸರ್. ಮೇಡಮ್, ಇಲ್ಲಿಂದ ಆಟೋ ಮುಂದೆ ಹೋಗಲ್ಲ, ಇಲ್ಲಿ ಹೇಳ್ಕೊಳ್ಳಿ. ಹೌದಾ? ಸರಿ ಅಣ್ಣ. ಸರಿ ಮೇಡಮ್. ಅಣ್ಣ ತಗೊಳ್ಳಿ ಅಣ್ಣ. ಅಯ್ಯೋ, ಉಂಗ್ರ ಎಲ್ಲ ಬೇಡ ಮೇಡಮ್, 400 ರೂಪಾಯಿ ಕೊಡಿ. ಅಣ್ಣ ನನ್ನ ಹತ್ರ ದುಡ್ಡಿಲ್ಲ, ಇದು ಬಿಟ್ರೆ ಬೇರೆ ಏನೂ ಇಲ್ಲ, ದಯವಿಟ್ಟು ತಗೊಳ್ಳಿ ಅಣ್ಣ. ಉಂಗ್ರ ಎಲ್ಲ ಬೇಡ ಮೇಡಮ್. ಅಣ್ಣ ದಯವಿಟ್ಟು ತಗೊಳ್ಳಿ ಅಣ್ಣ. ಅಣ್ಣ ಬೇಡ ಮೇಡಮ್, ತಗೊಳ್ಳಿ ಅಣ್ಣ. ಬೇಡ ಬೇಡ ಮೇಡಮ್. ಮೇಡಮ್, ಈ ಜಾಗ ನೋಡ್ತಿದ್ರೆ ಯಾರು ಇರೋ ಥರ ಕಾಣಿಸ್ತಾ ಇಲ್ಲ. ನನ್ನಿಂದ ಏನಾದ್ರು ಸಹಾಯ ಬೇಕಿತ್ತಾ? ಇಲ್ಲ ಅಣ್ಣ, ಏನು ಬೇಡ, ನೀವು ಹೊರಡಿ. ಸರಿ ಮೇಡಮ್, ಹುಷಾರು. ತಿಳಿಯದ ತಿರುವು ಇರುವುದು ಗೆಳೆಯ ಬದುಕಿನ ಮುಂದಿನ ಪಯಣದಲ್ಲಿ. ಗೆಲುವಿನ ಬರಹವೇ ಬರೆದಿರಬಹುದು ದೇವರು ನಿನ್ನಯ ಹೆಸರಿನಲ್ಲಿ. ಅಳಿಸುವ ನೋವನ್ನು ಅಳಿಸುವುದು ಸಮಯ, ನಗಿಸುವ ನಾಳೆಗೆ ತೆರೆದಿಡು ನೀ ಹೃದಯ. ಮನಸ್ಸೇ ಮನಸ್ಸೇ ಮನಸ್ಸೇ, ಓ ಮನಸ್ಸೇ ಮನಸ್ಸೇ ಮರುಗರಿರು. ಮಾವ, ಮಾವ ಎಲ್ಲಿದ್ದೀರಾ ಮಾವ? ಅಭಿ, ಅಭಿ ನಾನು ಬಂದಿದ್ದೀನಿ, ನೀನ್ ಹೇಳ್ದಾಗೆ ಕೇಳ್ತಾ ಇದ್ದೀನಿ. ನಮ್ಮ ಮಾವ ಎಲ್ಲಿ? ಚಿನ್ನ ಹುಡುಕು ಚಿನ್ನ.